ಕೆಲವೊಂದು ಸಂದರ್ಭ ಹೇಗೆ ಎದುರಾಗ್ಬಿಡುತ್ತೆ ಅಂದರೆ ಅದು ಬಿಸಿ ತುಪ್ಪ ಆಗಿ ಪರಿಣಮಿಸ್ಬಿಡುತ್ತೆ. ಅಂದರೆ ನುಂಗೋದಕ್ಕೂ ಆಗಲ್ಲ, ಉಗುಳೋದಕ್ಕೂ ಆಗಲ್ಲ. ಪರಿಸ್ಥಿತಿ ಹೇಗೆ ಬರುತ್ತೆ ಅಂದರೆ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಆತ್ಮೀಯರು ತುಂಬ ಬೇಕಾದಂಥವರು ಏನೋ ಒಂದು ರಾಂಗ್ ಡಿಸಿಷನ್ ತಗೋತಾ ಇರ್ತಾರೆ, ರಾಂಗ್ ರೂಟಲ್ಲಿ ಹೋಗ್ತಾ ಇರ್ತಾರೆ. ನಮ್ಮ ಕಣ್ಣು ಮುಂದೆನೇ ಅವರು ಏನೋ ತಪ್ಪನ್ನು ಮಾಡ್ಕೋತಾ ಇರ್ತಾರೆ. ಅವ್ರಿಗೆ ಸರಿಯಾಗಿ ಅಡ್ವೈಸ್ ಮಾಡಬೇಕು ನಾವು ಅಂತ ಅನ್ಕೋತಾ ಇರ್ತೀವಿ, ಅಡ್ವೈಸ್ ಕೂಡ ಮಾಡ್ತೀವಿ. ಬಟ್ ಅವ್ರಿಗೇನಾಗುತ್ತೆ, ನಮ್ಮ ಮೇಲೆ ಕೆಲೋ ಒಂದು ಕಡೆ ಭರವಸೆ ಕಡಿಮೆ ಆದಾಗ ನಮ್ಮ ಅಡ್ವೈಸ್ ಅವ್ರಿಗೆ ಬೇಕು ಅಂತ ಅನಿಸಲ್ಲ. ಸೊ ನಮ್ಮನ್ನು ಅವಾಯ್ಡ್ ಮಾಡೋದಕ್ಕೆ ಅವರು ಪ್ರಾರಂಭ ಮಾಡಿರ್ತಾರೆ. ಬಟ್ ನಮಗೆ ಮಾತ್ರ ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ಪ್ರೀತಿ ಕಡಿಮೆ ಆಗಿರೋದಿಲ್ಲ. ಅದೇ ಪ್ರೀತಿ ಮಮತೆ ಎಲ್ಲ ಇದ್ದೇ ಇರುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಅವ್ರಿಗೆ ಪ್ರೀತಿ ಕಡಿಮೆ ಮಾಡಿಕೊಂಡ್ರೆ ಏನಂತೆ, ನಮ್ಮ ಕರ್ತವ್ಯ ನಾವು ಕರೆಕ್ಟಾಗಿ ಮಾಡೋಣ. ಇಲ್ಲ, ಅವರು ರಾಂಗ್ ಡಿಸಿಷನ್ ತೊಗೊಂಡ್ಬಿಟ್ಟಿದ್ದಾರೆ, ಯಾವುದೋ ಒಂದು ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದಾರೆ, ಮುಂದೆ ಏನೋ ಒಂದು ದೊಡ್ಡ ಅನಾಹುತ ಆಗ್ಬಿಡುತ್ತೆ, ಅದನ್ನು ನಾವು ಅವಾಯ್ಡ್ ಮಾಡಬೇಕು ಅಂದರೆ ಇವಾಗೇ ಅವ್ರಿಗೆ ನಾವು ಸಜೆಷನ್ ಕೊಡಬೇಕು. ಸೊ ಈ ಥಾಟಲ್ಲಿ ನಾವು ಇರ್ತೀವಿ. ಹಾಗಾಗಿ ಅವ್ರು ಏನು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ, ನೀವು ಈ ಥರ ಮಾಡಬೇಡಿ, ಆ ಥರ ಮಾಡಿ ಅಂತ ಅಡ್ವೈಸ್ ಮಾಡೇ ಇರ್ತೀವಿ. ಅದೇನಾಗ್ಬಿಡುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಅವ್ರಿಗೆ ನಾವು ಬೇಕಾಗಿರೋದಿಲ್ಲ, ನಮ್ಮ ಅಡ್ವೈಸ್ ಅಂದರೆ ಅವ್ರಿಗೆ ವಾಮಿಟ್ಟು. ಅಂತಹ ಪರಿಸ್ಥಿತಿಲಿ ಏನಾಗ್ಬಿಡುತ್ತೆ, ಮುಂದೆ ಎಂದೋ ಒಂದು ದಿನ ಅವರು ಅನುಭವಿಸ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಇದು ತಪ್ಪಾಗ್ಬಿಡ್ತಲ್ಲ, ಅವ್ರು ಅವತ್ತು ಹೇಳಿದ್ರಲ್ವಾ ಅಂತ. ಹಾಗಂತ ಅವ್ರು ಹೇಳಿದ್ರು ಅದು ಒಳ್ಳೇದಾಯಿತು, ನಮಗೆ ನಾವು ರಾಂಗ್ ಡಿಸಿಷನ್ ತೊಗೊಂಡು ಅಂತ ಅವ್ರು ರಿಯಲೈಸ್ ಮಾಡ್ಕೊತಾರೆ ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ಅವ್ರು ಯಾವತ್ತೂ ರಿಯಲೈಸ್ ಮಾಡ್ಕೊಳ್ಳಲ್ಲ, ಅಯ್ಯೋ ನನ್ನ ಫ್ರೆಂಡ್ ಆಗಿರ್ಬೋದು, ನನ್ನ ಸಂಬಂಧಿಕ ಆಗಿರ್ಬೋದು, ನನಗೆ ಅಡ್ವೈಸ್ ಮಾಡಿದ್ದ ಆ ದಿನ ನಾನು ತಪ್ಪು ಮಾಡ್ಕೊಬಿಟ್ಟೆ ಅಂತ ಖಂಡಿತ ಅಂದ್ಕೊಳ್ಳಲ್ಲ. ಬದಲಾಗಿ ಯಾವ ಥರ ಅನ್ಕೋತಾರೆ ಅಂದರೆ, ಅವತ್ತು ನಾನು ಕರೆಕ್ಟಾಗಿ ಏನೋ ಮಾಡ್ತಾಯಿದ್ದೆ, ಬಂದ್ಬಿಟ್ಟು ಈತ ಅಡ್ವೈ ಹಾಕ್ಬಿಟ್ಟ, ಅದಕ್ಕೆ ಈ ಥರ ಆಗೋಯ್ತು, ಇವ್ರ ಅಪಶಕುನ, ಇವರಿಂದನೇ ಹಿಂಗಾಗಿದ್ದು, ಏನಾದರೂ ಪ್ರಾರಂಭ ಮಾಡೋಕ್ಕೆ ಮುಂಚೆ ಇವ್ರಿಗೆ ಹೇಳಿದೇ ತಪ್ಪಾಯಿತು ನಾವು ಅಂತ ಆ ಮನಸ್ಥಿತಿಲಿ. ಈಗ ಅವರು ರಾಂಗ್ ಡಿಸಿಷನ್ ತಗೊಂಡು ಅವ್ರ ಲೈಫ್ ರಾಂಗ್ ಆಗಿರುತ್ತೆ, ಓಕೆ, ಬಟ್ ಅದಕ್ಕೆಲ್ಲನೂ ಕಾರಣ ನಾವೇ. ಮುಂಚಿತವಾಗಿ ಅಡ್ವೈಸ್ ಕೊಟ್ಟಿದ್ದು ಕೂಡ ನಮ್ಮದೇ ತಪ್ಪು. ಏನಾಗ್ಬಿಡುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಈ ಒಲ್ಲದ ಗಂಡ ಮೊಸರಲ್ಲಿ ಕಲ್ಲು ಅಂತಾರಲ್ಲ, ಅಂತಹ ಸಿಚುಯೇಷನ್ಗೆ ನಾವು ಒಳಗಾಗ್ಬಿಟ್ಟಿರ್ತೀವಿ. ಆದರೆ ನಮ್ಮ ಬಾಯಿ ಸುಮ್ಮನೆ ಇರೋಲ್ಲ. ಯಾಕೆಂದರೆ ನಮ್ಮ ಆತ್ಮೀಯರವರು ತುಂಬ ಬೇಕಾದಂತಹ ವ್ಯಕ್ತಿಗಳು. ಅವ್ರು ನಮ್ಮನ್ನು ಅವಾಯ್ಡ್ ಮಾಡಿದ್ರೂ ಕೂಡ ನಮಗೆ ಸುಮ್ಮನೆ ಕೂರೋದಕ್ಕಾಗಲ್ಲ, ಏನಾದರೂ ಒಂದು ಹೇಳೇ ಹೇಳ್ತೀವಿ. ಆ ನಮ್ಮ ವ್ಯಕ್ತಿತ್ವ ಒಳ್ಳೆಯದೇ ಇರ್ಬೋದು, ಆದರೆ ಅವ್ರಿಗೆ ಬೇಡ ಅನಿಸ್ಬಿಡುತ್ತೆ. ಅದಕ್ಕೆ ನಾನು ಹೇಳೋದು, ಈ ಕಪ್ಪೆಗಳೊಟ್ಟ ಗುಟ್ಟು ವೆಡೆಯೊಳ್ ಮೌನವೇ ಲೇಸೆಂದಿತು ಪಿಕವು. ತುಂಬ ಮಿತಿಮೀರಿ ಹೋಗೋರನ್ನ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ, ಮೌನವಾಗಿದ್ದುಬಿಡಿ.